ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಚಟ್ನಿ ಪುಡಿ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬೊಟ್ಲಲ್ಲಿ 2 ಬೊಟ್ಲಷ್ಟು ನಾನು ಮನೆಯಲ್ಲಿ ಬೆಳೆದಿರೋ ಕಡಲೆ ಬೀಜ ತಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ಊರಿಲಿ 2 ಬೊಟ್ಲನ್ನು ನೀಟಾಗಿ ಹುರ್ಕೊತೀನಿ. ಇದನ್ನ ಮಾಡಿ ತುಂಬಾ ದಿನ ಇಟ್ಕೋಬಹುದು. 8 ಬಾಕ್ಸಸ್ಸು ಮತ್ತೆ ಫ್ರಿಜ್ ಅಲ್ಲಾದ್ರೂ ಸ್ಟೀಲ್ ಬಾಕ್ಸಲ್ಲಾದ್ರೂ ಇಟ್ಕೋಬಹುದು. ಕಡಿಮೆ ಉರಿಯಲ್ಲಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಸಾಕು. ತುಂಬಾ ಉರಿಯೋದು ಬೇಡ, ಸೀಸೋದು ಬೇಡ. ಅದನ್ನ ಸ್ವಲ್ಪ ಲೈಟಾಗಿ ತುಂಬ ಕಮ್ಮಿ ಉರಿಲಿ ಇಷ್ಟು ಕೆಂಪಗಾಗಿದ್ರೆ ಸಾಕು. ಕಡಲೆ ಬೀಜ ಸಿಪ್ಪೆ ತೆಗ್ದಿಲ್ಲ, ನಾನು ಹಾಗೆ ಹಾಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸಿಪ್ಪೆ ಎಲ್ಲ ತೆಗೆದು ಹಾಕೋಬೋದು. ಇದು ಚಿಕ್ಕ ಚಿಕ್ಕದಿದ್ದರಿಂದ ನಾನು ತೆಗ್ದಿಲ್ಲ. ಇವಾಗ ನಾನು ಇದಕ್ಕೆ 2 ಕಪ್ಗೆ ಬೇಕಾಗುವಷ್ಟು 4ರಿಂದ 5 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 4 ಸ್ಪೂನು ಖಾರ ಪುಡಿ, 2 ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ತೊಗೊತಾ ಇದ್ದೀನಿ. ಅದೇ ಬಾಣಲಿಗೆ ನಾನು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಹಾಕೊತಾ ಇದ್ದೀನಿ. ಇದು ವಿಡಿಯೋ ಸ್ಕಿಪ್ ಆಗಿದೆ. ಸ್ವಲ್ಪ ಎಣ್ಣೆ ಜೊತೆಗೆ ಕರಿಬೇವು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೆ ತಗೊಂಡಿರೋ ಖಾರ ಪುಡಿಲಿ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಮಾತ್ರ ನಾನು ಹಾಕೊಂಡು ರೋಸ್ಟ್ ಮಾಡ್ಕೊತೀನಿ. ಇವಾಗ ಹುರ್ಕೊಂಡಿದ್ನೆಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಮತ್ತೆ ನಾನು ಏನು ಮಿಕ್ಸರ್ ತಗೊಂಡಿದ್ದೆ ಬೆಳ್ಳುಳ್ಳಿ ಅದನ್ನ ಹಾಕೊತೀನಿ. ನಾನು ಇದರಲ್ಲಿ ನಾಟಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನೀವು ಯಾವ ಬೆಳ್ಳುಳ್ಳಿ ಬೇಕಿದ್ರೆ ಯೂಸ್ ಮಾಡ್ಬೋದು. ತುಂಬ ಬೇಗ ಹಾಳಾಗಲ್ಲ, ಇದು ಚೆನ್ನಾಗಿರತ್ತೆ. ಮನೆಯಲ್ಲಿ ಅರ್ಜೆಂಟ್ಗೆ ಬೇಕಂದಾಗ ಈ ಚಟ್ನಿ ಪುಡಿ ತುಂಬ ಯೂಸ್ಫುಲ್ ಆಗುತ್ತೆ. 30 ಡೇಸ್ವರೆಗೂ ಇಡ್ಬೋದು. ನಾನು ಅದ್ರ ಮೇಲೆ ಇಟ್ಟಿಲ್ಲ, ಮನೇಲಿ ಬೇಗ ಖಾಲಿ ಆಗಿಬಿಡತ್ತೆ ಮಾಡಿದರೆ. ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಎಲ್ಲ ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಫ್ರಿಜ್ಜಲ್ಲಿ ಬೇಕಿದ್ರೆ ಇಡ್ಬೋದು, ಇಲ್ಲ ಹಾಗೆ ಕೂಡ ಇಡ್ಬೋದು. ಇದನ್ನ 8 ಬಾಕ್ಸ್ ಬರುತ್ತಲ್ವಾ, ಆ ಥರ ಬಾಕ್ಸಸ್ಸಲ್ಲಿ, ಇಲ್ಲಾಂದರೆ ಸ್ಟೀಲ್ ಬಾಕ್ಸಲ್ಲಿ ಕೂಡ ಇಡ್ಬೋದು. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ತಗೊಂಡು ಮಾಡ್ತಾ ಇರೋದ್ರಿಂದ ನೀವು ಒಂದೇ ಬೌಲ್ಗೆ ತಗೊಂಡು ಮಾಡ್ಕೋಬೋದು. ಕಡಲೆ ಬೀಜ 1 ಬೌಲ್ ಅಷ್ಟು ತಗೊಂಡು ಮಾಡ್ಕೋಬೋದು. ಒಂದೇ ಸಲ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೋದು. ಇವಾಗ ನಾನು ಜಾಸ್ತಿ ತಗೊಂಡಿರೋದ್ರಿಂದ 2ರಿಂದ 3 ಸಲ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ನೋಡಿಕೊಂಡು ಸ್ವಲ್ಪನೇ ಹಾಕಿ ಪುಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಮಿಕ್ಸಿ ಮಾಡೋಕ್ಕಾಗಲ್ಲ. ಉಳಿದಿರೋ ಖಾರ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಮಿಕ್ಸಿ ಕೆಳಗಡೆ ಅಂಟ್ಕೊಬಿಡುತ್ತೆ, ಮಿಕ್ಸಿ ಮಾಡ್ಕೊಳಕ್ಕಾಗಲ್ಲ, ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಪುಡಿ ಆದರೆ ಸಾಕು. ಜಾಸ್ತಿ ಪೌಡರ್ ಆಗಬೇಕು ಅನ್ನೋ ಥರ ಏನಿಲ್ಲ, ಸ್ವಲ್ಪ ಪುಡಿ ಥರ ಆಗಿದ್ರೆ ಸಾಕು. ಟೇಸ್ಟ್ ನೋಡಿಕೊಂಡು ಅದಕ್ಕೆ ನಿಮಗೆ ಖಾರ ಬೇಕನ್ಸಿದ್ರೆ ಮತ್ತು ಖಾರ, ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೆ ಖಾರ ಮತ್ತು ಉಪ್ಪನ್ನ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ವಾ, ಇಷ್ಟೇ ಚಟ್ನಿ ಪುಡಿ, ಬೇರೆ ಏನಿಲ್ಲ. ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ ಮನೇಲಿ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.